ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಐಗ್ರೀವಾಮುಪಾಸ್ವವೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ವಿಶ್ವಸುನಾಮ ಸಂವತ್ಸರ ದಕ್ಷಿಣಾಯನ ಶುಕ್ಲ ಪಕ್ಷ 26/10/2025 1/11/2025 ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಕಾರ್ತೀಕ ಮಾಸ ನಡೀತಾ ಇದೆ. ಈ ವಾರದಲ್ಲಿ ಚಂದ್ರ ವೃಶ್ಚಿಕ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶದ ಕಾಲ. ಅಂದರೆ ವೃಶ್ಚಿಕ ರಾಶಿಯಿಂದ ಧನುರಾಶಿ, ಮಕರ ಹಾಗೆ ಕುಂಭದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಬರ್ತಕ್ಕಂಥ ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ, ಹಾಗೆ ಶ್ರವಣ ನಕ್ಷತ್ರ, ಧನಿಷ್ಠ, ಶತಭೀಷ ನಕ್ಷತ್ರದಲ್ಲಿ ಈ ವಾರ ಕೊನೆಗೊಳಿಸ್ತಾ ಇದ್ದಾರೆ. ಬಹಳ ಮುಖ್ಯ, ಈ ಒಂದು ವಾರದಲ್ಲಿ ತುಲಾರಾಶಿಯಿಂದ ಕುಜ ತನ್ನ ಸ್ವಸ್ಥಾನ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಈ ವೃಶ್ಚಿಕ ರಾಶಿ ಸ್ವಸ್ಥಾನ ಕುಜನ ಒಂದು ಮನೆ. ಯಾಕೆಂದರೆ ಕುಜನಿಗೆ ಮೇಷ ಮತ್ತು ವೃಶ್ಚಿಕ ಅವನ ಸ್ವಂತ ಮನೆಗಳು. ವೃಶ್ಚಿಕದಲ್ಲಿ ಕುಜನ ಬಲಾಢ್ಯ ನೋಡಿ. ಕುಜ ಫೈರಿಕಾರಕ ಅಂದರೆ ಅಗ್ನಿತತ್ವ. ಕುಜ ಸ್ವಸ್ಥಾನ ಅಗ್ನಿತತ್ವ ಇರ್ತಕ್ಕಂಥ ಕುಜ ವಾಟರ್ ಸೈನ್ಗೆ, ಅಂದರೆ ಕುಜನ ಪ್ರಭಾವ ಸ್ವಲ್ಪ ಕಡಿಮೆ ಇರ್ತದೆ. ಆದರೆ ಸ್ವಸ್ಥಾನವಾಗಿರೋದ್ರಿಂದ ಅಲ್ಲಿ ಕೆಲವೊಂದು ರಾಶಿ ಲಗ್ನದವರಿಗೆ ರಾಜಯೋಗವನ್ನು ಕೊಡುತ್ತೆ. ಇನ್ನೊಂದು ವಿಚಾರಕ್ಕೆ ಬಂದಾಗ, ಈ ವಾರದ ಗ್ರಹಗಳ ಸ್ಥಿತಿಗತಿಗಳ ಒಂದು ಪಕ್ಷಿ ನೋಟವನ್ನು ನೋಡಿದಾಗ ಗುರುವಿನ ಬದಲಾವಣೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಆಗಿರ್ತಕ್ಕಂಥದ್ದಿದೆ. ಉಚ್ಚಸ್ಥಾನದಲ್ಲಿ ಗುರುವಿನ ಬಲ ಒಂದೇ. ಶುಕ್ರ ನೀಚನಾಗಿದ್ದಾನೆ, ಸೂರ್ಯ ನೀಚನಾಗಿದ್ದಾನೆ. ನಾವು ಮುಹೂರ್ತ ಭಾಗವನ್ನು ನೋಡಿದಾಗ ಶುಕ್ರ ಮತ್ತು ಸೂರ್ಯ ಗುರುವಿನ ಒಂದು ತ್ರಿಗ್ರಹ ಬಲ ಯೋಗ ಅಂತ ನೋಡ್ತೀವಿ. 3 ಗ್ರಹಗಳ ಬಲಯುತವಾಗಿರಬೇಕು. ಯಾವುದೇ ಒಂದು ಮುಹೂರ್ತ ಭಾಗವನ್ನು ನೋಡಬೇಕಾದ್ರೆ, ಶಾಸ್ತ್ರ ಸಂಬಂಧಗಳನ್ನು ನೋಡಬೇಕಾದ್ರೆ 3 ಗ್ರಹಗಳ ಬಲ ಮುಹೂರ್ತದಲ್ಲಿ ನೋಡ್ತಾರೆ. ಇಲ್ಲಿ ಒಂದು ಗ್ರಹ ಗುರುವಿನ ಅನುಗ್ರಹ ಉಚ್ಚನಾಗಿರುತ್ತಾನೆ. ಈಗ ಕೊಡ್ತಕ್ಕಂಥ ಮುಹೂರ್ತ ಭಾಗಗಳೆಲ್ಲ ಸಾಧಾರಣವಾಗಿರ್ತಕ್ಕಂಥ ಮುಹೂರ್ತ ಭಾಗಗಳು. ರಾಜಯೋಗ ಇದೆ, ಮತ್ತೊಂದಿದೆ ಅಂತ ನೋಡ್ತಾ ಇದ್ದೀವ. ಸೊ ಈ ಒಂದು ಕಾಲ ಕಾರ್ತೀಕ ಮಾಸ ನೋಡಿ, ಶುಕ್ರ ನೀಚನಾಗಿದ್ದಾನೆ, ಸೂರ್ಯನ ಬಲವಿಲ್ಲ, ಶುಕ್ರನ ಬಲವಿಲ್ಲ, ಗುರುವಿನ ಬಲ ಹೊಂದಿದೆ ಅಷ್ಟೆ. ಅದರ ಮೇಲೆ ಏನಾದರೂ ಮುಹೂರ್ತ ಭಾಗ ಮಾಡರೇಟಾಗಿ ಕೊಡಬಹುದು. ಅದು ಬಿಟ್ಟರೆ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಸ್ಥಾನಮಾನಗಳು 3 ಗ್ರಹಗಳ ಶುಭತ್ವವಿಲ್ಲ. ಕೇತು ಯಥಾಸ್ಥಿತವಾಗಿ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿ, ಶನಿ ವಕ್ರನಾಗಿ ಕೂತಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಕುಜನ ಒಂದೇ ಬದಲಾವಣೆ. ಹಾಗೆ ಬುಧ ಸ್ವಸ್ಥಾನ ಅಂದರೆ ಅರ್ಥಾತ್ ಕೂತಿರ್ತಕ್ಕಂಥ ಸ್ಥಾನ ಅದು ಕೂಡ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದೆ. ಕುಜ ಮತ್ತು ಬುಧನ ಸಂಗಮ ಒಂದು ರೀತಿಯಾಗಿ ಪವರ್ಫುಲ್ ಯೋಗ ಇದ್ದಂಗೆ. ಬುದ್ಧಿಗೆ ಕಾರಕ ಕುಜ ಬಹಳಷ್ಟು ಫಾಸ್ಟಾಗಿ ಅದನ್ನು ಮೂಮೆಂಟ್ಸ್ ಮಾಡ್ತಕ್ಕಂಥದ್ದು ಅಂತ ನೋಡ್ತೀವಿ. ಗ್ರಹಗಳ ಒಂದು ಕಾರಕತ್ವ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಈ ಏನು ಮಿಸ್ಮ್ಯಾಚ್ ಆಗ್ತಕ್ಕಂಥದ್ದು ಶತ್ರು ಭಾವಗಳು ಅಂತ ಕರಿತೀವಿ. ಬುಧ ರಾಜಕುಮಾರ ತತ್ವ. ಅದೇ ಕುಜನ ತತ್ವವನ್ನು ನೋಡಿದಾಗ ಸೇನಾಧಿಪತಿ. ರಾಜಕುಮಾರಂಗೂ ಸೇನಾಧಿಪತಿಗೂ ಏನಾದರೂ ಅಷ್ಟೊಂದು ಅನ್ಯೂನ್ಯತೆ ಇಲ್ವಾ? ಬರಬಹುದಾ? ಆದರೂ ಸಹ ಅನ್ಯೂನ್ಯತೆ ಇಲ್ಲದಿದ್ದರೂ ಕೆಲವೊಂದು ಕಾರಣಾಂತರಗಳಿಂದ ನೋಡಿದಾಗ, ಕೆಲವೊಂದು ಭಾಗಗಳಿಂದ ನೋಡಿದಾಗ ಅಫ್ಕೋರ್ಸ್ ಅವರಲ್ಲೂ ಕೂಡ ಸ್ನೇಹ ಬಾಂಧವ್ಯ, ಒಂದು ಕಮ್ಯುನಿಕೇಷನ್ಸ್ ಎಲ್ಲವನ್ನು ನೋಡ್ಬೋದಾಗುತ್ತೆ. ಬುಧ ಕಮ್ಯುನಿಕೇಷನ್ ಕಾರಕ. ಕೆಲಸ 6ರ ಸ್ಥಾನ, ಶತ್ರುಸ್ಥಾನ, ಹಣಸ್ಥಾನ ಎಲ್ಲ ಕಾರಕವನ್ನು ನೋಡ್ತೀವಿ. ಹಣಸ್ಥಾನ ಅಂದರೆ ಅರ್ಥಾತ್ ಕೆಲಸ, ಅವರ ಬುದ್ಧಿಶಕ್ತಿಯಿಂದ ಕೆಲಸವನ್ನು ನೋಡ್ತಕ್ಕಂಥದ್ದು, ವ್ಯಾಪಾರವನ್ನು ನೋಡ್ತಕ್ಕಂಥದ್ದು. ಕುಜ ಸ್ವಸ್ಥಾನ. ಕುಜನ ಒಂದು ಕಾರಕಾಂಶವನ್ನು ನೋಡಿದಾಗ ಬಹಳಷ್ಟು ರ್ಯಾಪಿಡ್ ಇನ್ಕ್ರೀಸರ್ ಅಂತ ನೋಡಿದ್ವಿ. ಬೇಗ ಕೆಲಸ ಆಗಬೇಕಾ ಕುಜನಿಂದ ಹೋಗಿ, ಇಲ್ಲ ನೀವು ಸೋಂಬೇರಿಗಳಾಗಬೇಕಾ ಕುಜ ಶಾಂತಿ ಮಾಡಿ. ಇಲ್ಲೇ ವ್ಯತ್ಯಾಸಗಳು ಸಿಗ್ತದೆ. ಸ್ನೇಹಿತರೆ, ಈ ವಾರದ ಫಲಾನುಫಲಗಳು
ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ನೋಡೋಣ. ಈ ವಾರ ಮೊದಲು ಮೇಷರಾಶಿಯ ಫಲವನ್ನು ನೋಡಿದಾಗ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಸ್ವಸ್ಥಾನದಲ್ಲಿ ಅಷ್ಟಮ ಸ್ಥಾನಕ್ಕೆ ಬಂದಾನೆ. ಅಷ್ಟಮ ಸ್ಥಾನ 3 ಮತ್ತು 6 ಅಧಿಪತಿ ಜೊತೆಯಲ್ಲಿ ಕೂತಿದ್ದಾನೆ. ಇಲ್ಲಿ ಚಂದ್ರನ ಸ್ಥಾನಮಾನವನ್ನು ನೋಡಿದಾಗ ಚಂದ್ರ ಮೊದಲ ಭಾಗವಾಗಿ ವೃಶ್ಚಿಕ, ಧನುರ್ ಹಾಗೆ ಮಕರ ಕುಂಭದಲ್ಲಿ ಹಾದು ಹೋಗ್ತದೆ. ಈ ಸ್ಥಾನ ಮೇಷರಾಶಿಯವರಿಗೆ ಮೊದಲ ವಾರ ನೋಡಿ, ಮೊದಲ ವಾರವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಗುರು ಚತುರ್ಥ ಭಾವ ಭೂಮಿಯ ವಿಚಾರದಲ್ಲಿ ಭಾಳಷ್ಟು ಏಳಿಗೆಯನ್ನು ಕಾಣ್ತಕ್ಕಂಥ ಸಮಯ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಈ ವಾರ ಆದಷ್ಟು ಭೂಮಿ ಮನೆಯ ವಿಚಾರದಲ್ಲಿ ಅದರ ಒಂದು ಆಲೋಚನಾ ಶಕ್ತಿಗಳು ಇವೆಲ್ಲ ಬರ್ತದೆ. ಆದರೆ ಅಷ್ಟಮ ಸ್ಥಾನ ಕುಜ ಸ್ವಸ್ಥಾನದಲ್ಲಿದ್ದರೂ ಭೂಮಿ, ಅನರ್ಡ್ ಮನಿ ಈ ಥರದ ವಿಚಾರಗಳಲ್ಲಿ ಮೇಷರಾಶಿಯವರಿಗೆ ಬರ್ತದೆ. ಆದರೆ 1-8 ಸ್ಥಾನವನ್ನು ನೋಡಿದಾಗ ವೈವಾಹಿಕ ಜೀವನ ಅದು ಸ್ವಲ್ಪ ನೋಡ್ಕೋಬೇಕು. ಸೂರ್ಯನ ಬಲವಿಲ್ಲ. ಹೆಂಗೆ ಬಲವಿಲ್ಲ? ಸಪ್ತಮ ಸ್ಥಾನ ಸೂರ್ಯ ಏನಾಗ್ತದೆ? ಪಂಚಮಾಧಿಪತಿ ಸಪ್ತಮ ಸ್ಥಾನ. ಪ್ರೀತಿಯ ವಿಚಾರದಲ್ಲಿ ನೀವು ಅನ್ಯೂನ್ಯತೆ, ನಿಮ್ಮ ಸಂಗಾತಿಯೊಟ್ಟಿಗಿನ ಅನ್ಯೂನ್ಯತೆ ಬಂದರೂ ಸೂರ್ಯನ ಬಲವಿಲ್ಲ. ಸೂರ್ಯನ ನೀಚಭಂಗ ರಾಜಯೋಗ ಮಾತನ್ನು ಕೇಳಿ ಕೆಲವೊಂದು ಎಲ್ಲ ತಗ್ಗಿ ಬಗ್ಗಿ ಆದ ಮೇಲೆ ನಿಮಗೆ ರಾಜಯೋಗ ಪ್ರಾಪ್ತಿ, ಅರ್ಥಾತ್ ಆ ಒಂದು ಶಕ್ತಿ ಬರ್ತದೆ ಅಂತ. ಹಣಕಾಸಿನ ವಿಚಾರದಲ್ಲೂ ಜಾಗರೂಕರಾಗಿರಬೇಕು ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಹುಂಬುತನ ಮಾಡಿ ಬಂಡವಾಳವನ್ನು ಹೂಡಿದ್ರೆ ಸ್ವಲ್ಪ ಕಷ್ಟ. ಅದಕ್ಕೆ ಪಂಚಮಾಧಿಪತಿ ಸಪ್ತಮ ಸ್ಥಾನ ನಾಲೆಡ್ಜ್ ಉಪಯೋಗಿಸಿ ಕೆಲಸ ಮಾಡು ಅಂತ ಹೇಳುತ್ತೆ. ಮೇಷರಾಶಿಯವರು ವಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಎಲ್ಲ ವಿಚಾರಗಳಲ್ಲ ಗುರುಗಳೇ, ಆದರೆ ಕೆಲವೊಂದು ವಿಚಾರಗಳಲ್ಲಿ ಈ LIC ಏಜೆಂಟ್ಗಳಾಗಿರ್ಬೋದು ಅದರದವ್ರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಒಂದು ಜಾಸ್ತಿ ಲಾಭದ ಇದಕ್ಕಿದ್ದಾಗೆ ಜಾಸ್ತಿ ಪಾಲಿಸಿಗಳು ಸಿಗ್ತಕ್ಕಂಥದ್ದು ಅದರದ್ದೆಲ್ಲ ಜಾಸ್ತಿ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಲಾಭ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಕೆಲವೊಂದು ಸಮಸ್ಯೆಗಳು ಬರೋದ್ರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಜಾಗರೂಕರಾಗಿ ಮುನ್ನಡಿಬೇಕಾಗ್ತದೆ. ತನ್ನನ್ನು ತಾನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಮೇಷರಾಶಿ ಅಷ್ಟಮ ಸ್ಥಾನ ಕುಜನ ಸ್ಥಾನವಾಗಿರೋದ್ರಿಂದ ಅದು ತಮ್ಮ ತಪ್ಪುಗಳೇ ಕೆಲವೊಂದು ಬಾರಿ ನಿಮಗೆ ಸಮಸ್ಯೆಯನ್ನು ತರ್ತದೆ. ಹಾಗಾಗಿ ಸ್ವಲ್ಪ ಶತ್ರುಭಾವ, 2ರ ಅಧಿಪತಿ 6ರ ಸ್ಥಾನದಲ್ಲಿದ್ದಾನೆ, ಸಪ್ತಮಾಧಿಪತಿ 6ರ ಸ್ಥಾನ, ಎಲ್ಲ ಗೋಚಾರ ಎಲ್ಲ ವಿಚಾರಗಳನ್ನು ನಾವು ಕುಲಂಕುಷವಾಗಿ ನೋಡಿದ್ರೂ ಸಹಿತ ಮೇಷರಾಶಿಯವ್ರಿಗೆ ಸ್ವಲ್ಪ ಅಶುಭ ಅಶುಭಗಳನ್ನು ಪರಿಕರಗಳಾಗಿ ನೋಡ್ಬೇಕಾಗತ್ತೆ. ಶುಭ ಅಶುಭಗಳು ಒಮ್ಮೆ ಚೆನ್ನಾಗಿರ್ಬೋದು, ಒಂದು ಸತಿ ಇದೇ ಥರ ಇರತಕ್ಕಂಥದ್ದು ಇರ್ತದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯವರು ಜಾಗರೂಕತೆಯಿಂದ ನಡ್ಕೊಂಡ್ರೆ ಖಂಡಿತ ಒಂದು ಶುಭದ ಭಾರವಾಗಿ ಪರಿಣಾಮವನ್ನು ಬೀರ್ತದೆ. ಕೊನೆಯ ವಿಚಾರದಲ್ಲಿ, ಕೊನೆಯ ಭಾಗದಲ್ಲಿ ನಾವು ಮೇಷರಾಶಿಯವರ ಕೊನೆಯ ಭಾಗವನ್ನು ನಾವು ನೋಡಿದಾಗ ಸ್ವಲ್ಪ ಅತಿಯಾಸೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಇರ್ತದೆ. ಶತಭೀಷ ನಕ್ಷತ್ರ, ರಾಹು ಒಟ್ಟಿಗೆ ಚಂದ್ರ, ಇಲ್ಲಿ ಅತಿಯಾಸೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ತರುತ್ತೆ. ಶತ್ರುವಿನ ಕಾಟವನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ. ದುರ್ಗಾದೇವಿಗೆ ಕನಕಲ ಪುಷ್ಪವನ್ನು ಕೊಟ್ಟು ಓಂ ರೀಂ ದುರ್ಗೆ ರಕ್ಷಿಣೀ ಸ್ವಾಹ ಮಂತ್ರಗಳನ್ನು ಪಠನೆ ಮಾಡಿ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಶುಭ ಇರ್ತಕ್ಕಂಥದ್ದಿದೆ, ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಮೇಷರಾಶಿಯವರಿಗೆ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತದೆ. ಹಾಗೆ ನಾನು ಹೇಳಿದಂಥ ಮಂತ್ರ, ಹಾಗೆ ಶಿವನ ದೇವಸ್ಥಾನವನ್ನು ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥದ್ದು ಉತ್ತಮ. ವೃಷಭ ರಾಶಿ ಅಧಿಪತಿ ಪಂಚಮಸ್ಥಾನದಲ್ಲಿ ನೀಚನಾಗಿದ್ದಾನೆ. ನೋಡ್ಕೋಬೇಕಿಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನು ವಹಿಸ್ಕೋಬೇಕು. ನಿಮ್ಮ ಕೆಲವು ಹುಂಬತನ ಕೆಲವೊಂದು ಸಂಬಂಧಗಳನ್ನು ಹಾಳು ಮಾಡತಕ್ಕಂಥದ್ದು ಈ ವಾರದಲ್ಲಿ ಹೆಚ್ಚು ಕಾಣ್ತಾ ಇದೆ. ಆ ವೃಷಭ ರಾಶಿ ಅಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ. ಈ ಗ್ರಹಗಳ ಸಂಬಂಧಗಳನ್ನು ನೋಡಿದ್ರೂ ಸಹಿತವಾಗಿ ನೋಡಿ, ಕುಟುಂಬಾಧಿಪತಿ ನೀಚ 6 ಶತ್ರುಗಳಾಗ್ತಾರೆ. ನಿಮ್ಮ ಮನೆತನದವರೇ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಾರೆ. ಅಣ್ಣ ತಮ್ಮಂದರ ವಿಚಾರಗಳಾಗಿರಬಹುದು. ಗುರು ತೃತೀಯ ಭಾವದಿಂದ ಬಂದಿರೋದ್ರಿಂದ ಆ ವೃಷಭ ರಾಶಿಯಲ್ಲಿರತಕ್ಕಂಥವ್ರಿಗೆ ಒಂದು ಸಂಧಾನಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತದೆ. ನಾನು ಆಲ್ರೆಡಿ ಹೇಳಿದ್ದೇನೆ ವೃಷಭ ರಾಶಿ ಗುರುವಿನ ಫಲವನ್ನು. ಹಾಗಾಗಿ ಇದು ಒಂದು ವೃಷಭ ರಾಶಿ ಲಿಟಿಗೇಷನ್ಸ್ ಇದೆಯಾ, ಆ ಲಿಟಿಗೇಷನ್ಸ್ ವ್ಯಾವಹಾರಿಕವಾಗಿದೆಯಾ, ಈಗ ದ ರೈಟ್ ಟೈಮ್
ಖಂಡಿತವಾಗಿ ವೃಷಭ ರಾಶಿಯವರು, ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಈ ಥರದ ಸಮಸ್ಯೆಗಳಿದ್ದರೆ ಕೂತ್ಕೊಂಡು ಬಗೆಹರಿಸ್ತಕ್ಕಂಥದ್ದು ದಿ ಬೆಸ್ಟ್ ಟೈಮ್. ಇಲ್ಲಾಂದರೆ ತುಂಬ ಲಿಟಿಗೇಷನ್ಸ್ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಗುರು ಮತ್ತೆ ವಕ್ರಿ ಆಗ್ತಾನೆ, ನಿಧಾನ ಮಂದಗತಿ ಆಗ್ತದೆ, ತಿರ್ಗಾ ಧನಸ್ಥಾನಕ್ಕೆ ಬರುತ್ತೆ, ಅಲ್ಲಿ ಶುಭವನ್ನು ಕೊಡುತ್ತೆ, ಮತ್ತೆ ಸಮಸ್ಯೆಯನ್ನು ಮಾಡ್ಕೊಳ್ಳೋದು ಬೇಡ. ವೃಷಭ ರಾಶಿ ಇದನ್ನು ಸರಿಯಾಗಿ ಪರಾಮರ್ಶೆಯನ್ನು ಮಾಡಬೇಕಾಗ್ತದೆ. ಹಾಗೆ ಗ್ರಹಗಳ ಸ್ಥಿತಿಗತಿಗಳು ಶುಭವಾಗಿದ್ದರೂ ಸಹಿತ ನಿಮ್ಮ ಹುಂಬುತನ ಅಶುಭವನ್ನಾಗಿ ಪರಿಣಾಮ ಬೀರುತ್ತೆ. ಕುಜ ಮತ್ತು ಬುಧ 2 ಮತ್ತು 7 2 ಮತ್ತು 5 ಅಧಿಪತಿ ಸಪ್ತಮ ಸ್ಥಾನದಲ್ಲಿ ಕುಜನೊಟ್ಟಿಗಿದ್ದಾನೆ. ದಾಂಪತ್ಯದಲ್ಲೂ ಸಹಿತ ಸ್ವಲ್ಪ ವಿರಸತೆ ಕಾಣಿಸ್ತದೆ ಕುಜನಿಂದ. ಕೆಲವೊಂದು ತಪ್ಪುಗಳನ್ನು ನ್ಯೂನತೆಗಳನ್ನು ಮುಚ್ಚಾಕ್ಲಿಕ್ಕೆ ಹೋಗಿ ಕೆಲವೊಂದು ದಾಂಪತ್ಯಗಳಲ್ಲಿ ಪ್ರೀತಿಯ ವಿಚಾರಗಳಲ್ಲಿ ಸ್ವಲ್ಪ ತೊಡರು ಬರ್ತದೆ. ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ, ಹಾಗೆ ಹಣಕಾಸಿನ ವಿಚಾರ ಇವೆಲ್ಲವನ್ನು ಸರಿಯಾಗಿ ಕೂಲಂಕುಷವಾಗಿ ಬುದ್ಧಿಶಕ್ತಿಯಿಂದ ಮಾಡಿದ್ರೆ ಮಾತ್ರ ಈ ವಾರ ನಿಮಗೆ ಶುಭವನ್ನು ಕೊಡುತ್ತೆ. ಇಲ್ಲಾಂದರೆ ಸಮಸ್ಯೆಗೆ ಎಡೆಮಾಡಿಕೊಡ್ಬೇಕಾಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಇರ್ತದೆ. 7 ಸ್ವಸ್ಥಾನ ಕುಜ 7ರ ಸ್ಥಾನದಲ್ಲಿದ್ದಾನೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಆದರೂ 12ರ ಸ್ಥಾನ ಥೆಫ್ಟ್ ಆಗ್ತದೆ. ನೀವು ಕೆಲವೊಂದು ನಂಬಿರ್ತಕ್ಕಂಥವ್ರು ಬಿಸ್ನೆಸ್ಸಲ್ಲಿ ನಂಬಿದ್ದೀರಿ, ವೃಷಭ ರಾಶಿಯವ್ರಿಗೆ ಅವರೇ ಸ್ವಲ್ಪ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಎದುರಾಳಿ ಕಡೆಯಿಂದ ಬರ್ತಕ್ಕಂಥದ್ದು ಇರ್ತದೆ. ಅದರ ವಿಚಾರವಾಗಿ ಸರಿಯಾಗಿ ತಾವು ಕುಲಂಕುಷವಾಗಿ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆ ವೃಷಭ ರಾಶಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ಶುಭವಾಗ್ತದೆ. ಖಂಡಿತ ಈ ವಾರ ಹನುಮಾನ್ ಚಾಲೀಸ ಪಠಣೆ, ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತ್ಯಂತ ಶುಭದ ಒಂದು, ಖಂಡಿತ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು? ಮಿಥುನ ರಾಶಿಗೆ ಸುಧಾವಕಾಶಗಳು ಖಂಡಿತವಾಗಿ ಕೆಲಸ, ಹಾಗೆ ದಾಂಪತ್ಯ ಮತ್ತು ಕೆಲವೊಂದು ಸಮಸ್ಯೆಗಳ ಪರಿಹಾರಗಳು, ಹಾಗೆ ಬದಲಾವಣೆಗೆ ಉತ್ತಮ ಅವಕಾಶಗಳು, ನಿರ್ಧಾರವನ್ನು ತಗೊಳ್ತಕ್ಕಂಥ ಸಮಯನೂ ಹೌದು. ನೋಡಿ, ಲಗ್ನಾಧಿಪತಿ ಹಾಗೆ ಚತುರ್ಥಾಧಿಪತಿ ಷಷ್ಠಭಾವದಲ್ಲಿ ಕುಜನೊಟ್ಟಿಗಿದ್ದಾನೆ. ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಡಿಸಿಷನ್ ಮೇಕಿಂಗ್ ಕಾಲ. 2ರ ಸ್ಥಾನ ಮಾತು ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥ ಮಾತುಗಳು ನಿಮ್ಮಲ್ಲಿ ಆಲ್ರೆಡಿ ಬಂದಿದೆ ಗುರುವಿನ ಅನುಗ್ರಹದಿಂದ. ಆ ಒಂದು ಸುಧಾವಕಾಶವನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ದ ಬೆಸ್ಟ್ ಟೈಮ್ ಆಗಿ ಪರಿಣಾಮವನ್ನು ಬೀರುತ್ತದೆ. ಈಗ ಸ್ವತಃ ತಾವು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಮಯವಾದ್ದರಿಂದ ಈ ಒಂದು ಕಾಲ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಶುಕ್ರ ಚತುರ್ಥ ಭಾವ, ತೃತೀಯಾಧಿಪತಿ ಪಂಚಮ ಭಾವ, ನೋಡಿ ಈಗೆಲ್ಲ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಮಯ. ಈ ನಿರ್ಧಾರಗಳು ನಿಮಗೆ ಮುಂಬರುವ ಕಾಲವನ್ನು ಶುಭವನ್ನಾಗಿ ಮಾಡುತ್ತೆ. ಹಣಕಾಸು, ಕುಟುಂಬ, ಮತ್ತೊಂದು ಎಲ್ಲ ವಿಚಾರಗಳನ್ನು ಒಂದು ಶುಭವನ್ನಾಗಿ ಮಾಡುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ನನ್ನ ಅನಿಸಿದ ಪ್ರಕಾರ ಇದು ನಿರ್ಧಾರವನ್ನು ತಗೊಳ್ತಕ್ಕಂಥ ಸಮಯ. ಬಿಸ್ನೆಸ್ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಹಣದ ಅಡಚಣೆ ಬಂತು, ಅದು ಸರಿಯಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗಿಬಿಡ್ತದೆ. ಅಯ್ಯಪ್ಪ ನನ್ನ ಹತ್ರ ಏನೂ ಇಲ್ಲ ಅಂತಕ್ಕಂಥ ಅವರೆಲ್ಲ ಸಹಿತ ಗುರುವಿನ ಅನುಗ್ರಹದಿಂದ ಯಾವುದಾದ್ರೂ ಒಂದು ರೂಪದಲ್ಲಿ 9ರ ದೃಷ್ಟಿ ಗುರುವಿನ ಬಲ ಇದೆ. ಹರಮುನಿದರು ಗುರು ಕಾಯುವನು ಅಂತಕ್ಕಂಥ ನಾಣ್ಣುಡಿ ಮೂಲಕ ಮಿಥುನ ರಾಶಿಯವರಿಗೆ ಶುಭದ ಸಮಯ ಪ್ರಾರಂಭ ಆಗಿಬಿಡ್ತದೆ. ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ, ನಿರ್ಧಾರವನ್ನು ತಗೊಳ್ಳಿ. ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭ ಕಾಲ ಇರ್ತಕ್ಕಂಥದ್ದು ಇರುತ್ತೆ. ವ್ಯಾಪಾರಸ್ಥರಿಗೆ ಖಂಡಿತವಾಗಿ ಚೆನ್ನಾಗಿದೆ. ದಾಂಪತ್ಯದಲ್ಲೂ ಕೂಡ ನಿರ್ಧಾರವನ್ನು ತಗೊಳ್ತಕ್ಕಂಥ ಸಮಯ ಕೂಡ ಇದೆ, ಶುಭವಾಗ್ತದೆ. ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಗುರುವಿನ ಅನುಗ್ರಹವನ್ನು, ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ. ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಾ ಇರ್ರಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ. ಹಾಗೆ ಕಟಕ ರಾಶಿ ನೋಡಿ, ಕಟಕ ರಾಶಿ ಈ ವಾರದ ಫಲಾನುಫಲಗಳನ್ನು ನೋಡೋದಾದರೆ ಕಟಕ ರಾಶಿಯಲ್ಲಿ ಗುರುವಿದ್ದಾನೆ. ನೋಡಿ, ಗುರು ನಿಮ್ಮನ್ನು ನಾನು ಆಗಲೇ ಹೇಳಿದಾಗೆ ಒಬ್ಬ ಸೊಫಿಸ್ಟಿಕೇಟೆಡ್ ಪರ್ಸನ್ನಾಗಿ ಮಾಡಬೇಕು ಅಂತ ಗುರು ನಿಮ್ಮ ಸ್ಥಾನದಲ್ಲಿ ಕೂತಿದ್ದಾನೆ. ಆದಷ್ಟು ಕಟಕ ರಾಶಿಯವರಿಗೆ ಬುದ್ಧಿಯನ್ನು ಕಲಿತಕ್ಕಂಥ ಸಮಯ. ಹುಂಬತನ ಹಾಗೆ ಬೇಕಾಬಿಟ್ಟಿ ಮಾತುಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಸಿಟ್ಟಿನಿಂದ ಆಡ್ತಕ್ಕಂಥದ್ದನ್ನು ದ ರೈಟ್ ಟೈಮ್. 6 9ರ ಅಧಿಪತಿ ನಿಮ್ಮ ನೋಡಿ, ಖಂಡಿತ ಭಾಗ್ಯಾಧಿಪತಿ ಲಗ್ನದಲ್ಲಿದ್ದಾನೆ. ಸರಿಯಾದಂಥ ಕರ್ಮವನ್ನು ನೀವು ಮಾಡಿದ್ರೆ ಆದರೆ ಖಂಡಿತ ಶುಭವಾಗ್ತದೆ. ರಾಶಿ ಅಧಿಪತಿ ಸಹಿತವಾಗಿ ಚತುರ್ಥ, ಪಂಚಮ, ಷಷ್ಠ, ಹಾಗೆ ಅಷ್ಟಮ ಭಾವದಲ್ಲಿ ಅದು ಹೋಗ್ತಕ್ಕಂಥದ್ದು. ಸಪ್ತಮ, ಅಷ್ಟಮ ಭಾವದಲ್ಲಿ ಕೊನೆಯಲ್ಲಿ ಸ್ವಲ್ಪ ವಾರದಲ್ಲಿ ಕಿರಿಕಿರಿಗಳು ಬರ್ತಕ್ಕಂಥದ್ದಿದೆ. ಆವಾಗ ಸರಿಯಾಗಿ ನೋಡ್ಕೊಳ್ಳಿ. ವಾರದ ಕೊನೆಯ ಭಾಗದಲ್ಲಿ ಆಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಒಂದಲ್ಲ ಒಂದು ಸಂಕಷ್ಟಗಳು ಬಂದ್ಬಿಡುತ್ತೆ. ಬಟ್
ಕಟಕ ರಾಶಿ ಮೊದಲ ವಾರ ವಿಚಾರಗಳನ್ನು ತಗೊಂಡಾಗ ನೋಡಿ, ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಮೊದಲ ವಾರ, ಮಧ್ಯವಾರ ಚೆನ್ನಾಗಿದೆ. ಕೊನೆಯಲ್ಲಿ ಎಲ್ಲ ವಾರದೆಲ್ಲ ಹಾಳು ಮಾಡಿಬಿಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲಿ ನಡೆದರೂ ಕೂಡ ಒಂದು ಕುಜ ಮತ್ತು ಕುಜನ ಸ್ವಸ್ಥಾನದಲ್ಲಿ, ಯೋಗಾಧಿಪತಿಯಾಗಿರ್ತಕ್ಕಂಥ ಸ್ವಸ್ಥಾನದಲ್ಲಿ ಇರ್ತಕ್ಕಂಥ ಸನ್ನಿವೇಶಗಳು, 5 ಮತ್ತು 10ರ ಅಧಿಪತಿ ರಾಜಯೋಗವನ್ನು ಕೊಡ್ತಕ್ಕಂಥದ್ದು ಕುಜನ ತತ್ವ ಆಗ್ತದೆ. ಭಾಳ ಮುಖ್ಯವಾಗಿ ನೀವು ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಗಳು ಯಥೇಚ್ಛವಾಗಿ ಲಾಭವನ್ನು ತರ್ತದೆ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಕೂಡ ಲಾಭವನ್ನು ತರ್ತದೆ. ತೃತೀಯಾಧಿಪತಿ ನೋಡಿ, ಅಲ್ಲಿ 11ರ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಲಾಭವನ್ನು ಕೇವಲ ಕಮ್ಯುನಿಕೇಷನ್, ಉತ್ತಮ ಮಾತುಗಾರಿಕೆ ಅಂತ ಕೊಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಇಲ್ಲೇ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಅದರ ಮತ್ತೆ ಗಮನ ಚಿತ್ತವನ್ನು ಹರಿಸಿದ್ದೆ ಆದರೆ ಖಂಡಿತವಾಗಿ ಶುಭವಾಗ್ತದೆ. ಕುಟುಂಬ ನೋಡಿ, ಲಗ್ನದಲ್ಲಿ ಗುರುವಿದ್ದಾನೆ, ಉಚ್ಚನಾಗಿದ್ದಾನೆ. ಬಟ್ ಏನಾಗ್ತದೆ, ಈ ಜೀವಕಾರಕ ಗುರು ಅಂತ ಕರಿತೀವಿ. ಜನ್ಮಗುರು ನರೋ ದುಃಖಂ ಅಂತ ಕರೆದ್ವಿ. ಯಾವಾಗ ಜನ್ಮಗುರು ನರೋ ದುಃಖಂ ಆಗ್ತದೆ? ಅಧರ್ಮವಾಗಿದ್ದಾಗ ಜನ್ಮಗುರು ನರೋ ದುಃಖಂ. ಸತ್ಯ. ಪಾಠ ಕಲಿತಕ್ಕಂಥ ಸಮಯ, ಅವಕಾಶಗಳನ್ನು ಕೊಡ್ತಕ್ಕಂಥ ಸಮಯ. ಈ ಸಮಯವನ್ನು ಕಟಕ ರಾಶಿಯವರು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಬೆಸ್ಟ್ ಟೈಮ್. ಧನಾಧಿಪತಿ ನೀಚನಾಗಿದ್ದಾನೆ, ಹಣಕಾಸು ವಹಿವಾಟುಗಳು ಚೆನ್ನಾಗಿ ಬರ್ತದೆ. ಇನ್ನೇನು ಅಂದಾಗ ಸ್ವಲ್ಪ ಎಫರ್ಟ್ ಜಾಸ್ತಿ ಯಾಕಪ್ಪವ ಅಂತಕ್ಕಂಥದ್ದು ಕಟಕ ರಾಶಿಯ ತತ್ವ. ಈ ವಿಚಾರಗಳನ್ನು ತಲೆ ಇಟ್ಕೊಂಡು ಕಟಕ ರಾಶಿಯವರು ಮುಂದುವರೆದ್ರೆ ಖಂಡಿತವಾಗಿ ಒಂದು ಶುಭದ ಕಾಲ ಪರಿಣಾಮವನ್ನು ಬರುತ್ತೆ. ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತದೆ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರುತ್ತೆ. ಬಟ್ ತಮ್ಮ ಪ್ರಯತ್ನ ಶುಭ ಧರ್ಮವಾಗಿದ್ದರೆ ಕಟಕ ರಾಶಿಯವ್ರಿಗೆ ಶುಭ ಫಲ ಪ್ರಾಪ್ತಿಯಾಗೋದ್ರಲ್ಲಿ ಎರಡು ಮಾತೇ ಇಲ್ಲ, ಒಳ್ಳೆಯದಾಗ್ತದೆ. ಸಾಧ್ಯವಾದರೆ ನೀವು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಕೊಳ್ಳಿ ಕಟಕ ರಾಶಿಯವರು. ಆಗಿಂದಾಗೆ ವಿಷ್ಣುವಿನ ಸನ್ನಿಧಾನವನ್ನು ಭೇಟಿ ಮಾಡಿ, ನಿಮಗೆ ಶುಭ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ. ಸಿಂಹರಾಶಿಯ ಈ ವಾರದ ಫಲ ನಾನು ಆಗಲೇ ಹೇಳಿದ್ದೆ ನಿಮಗೆ. ಸಿಂಹರಾಶಿಯವರಿಗೆ ಸಾಧ್ಯವಾದಷ್ಟು ಅಧರ್ಮವಾಗಿರ್ತಕ್ಕಂಥ ಕೆಲಸಗಳನ್ನು ದೂರ ಇಡಿ, ಇಲ್ಲಾಂದರೆ ಸ್ವಲ್ಪ ಪೀಡಿತವಾಗ್ತದೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಖಂಡಿತ ನೋಡಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಅಧರ್ಮವಾಗಿದ್ದರೆ ಗುರುವಿನ ಬಲವಿಲ್ಲ. ನೀವು ತಪ್ಪು ಮಾಡಿದ್ರೂ ಕೂಡ ಆ ಗುರುವಿನ ಅನುಗ್ರಹ ಇತ್ತು, ಯಾವುದಾದ್ರೂ ಒಂದು ಮೂಲಕ ಅದು ಸರಿಯಾಗ್ತಿತ್ತು. ಬಟ್ ಅನ್ನೆಸೆಸರಿಯಾಗಿ ನೀವೇನಾದರೂ ತಪ್ಪು ಮಾಡಿದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಸಿಂಹರಾಶಿಯವರು ಗುರುವಿನ ಅನುಗ್ರಹವಿಲ್ಲ. ಹಾಗೆ ಕೇತುವು ಲಗ್ನದಲ್ಲಿದ್ದಾನೆ. ನಿಗೂಢ ಕಾರ್ಯಗಳು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ, ನಿಮ್ಮ ಸಂಬಂಧಗಳನ್ನು, ನಿಮ್ಮ ಸಂಗಾತಿಗಳೊಟ್ಟಿಗೆ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಇದು ಬಿ ಕೇರ್ಫುಲ್, ಎಚ್ಚರಿಕೆಯ ಗಂಟೆ. ಇದು ನೀವು ಬದಲಾವಣೆ ಆಗಲಿಕ್ಕೆ ಒಂದು ಬೆಸ್ಟ್ ಟೈಮ್. ಬಟ್ ನೀವು ಆಲ್ರೆಡಿ ಏನಾದರೂ ಎಲ್ಲೇ ಮೀರಿದರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಪ್ಪ ಎಚ್ಚರಿಸ್ತಾ ಇದ್ದೀನಿ ಅಂದರೆ ಗುರುವಿನ ಅನುಗ್ರಹವಿಲ್ಲ, ಹಣಕಾಸಿನಲ್ಲಿ ಸಮಸ್ಯೆ ಬರ್ಬೋದು, ಕೇಸ್ಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಸ್ವಲ್ಪ ಜಾಗರೂಕರಾಗಬೇಕು. ಈ ವಾರದ ಫಲಾನುಫಲಗಳು ಬಟ್ ಸ್ವಯಂ ಕೃತ್ಯ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಯನ್ನು ಮಾಡ್ತದೆ. ಆದರೆ ನೋಡಿ, ಇನ್ನೊಂದು ವಿಶೇಷವಾಗಿ ಕುಜನ ಅನುಗ್ರಹ. ಕುಜ ಕೂಡ 4ರ ಹಾಗೆ 9ರ ಅಧಿಪತಿ ಲಗ್ನದಲ್ಲಿ ಚತುರ್ಥ ಭಾವದಲ್ಲಿದ್ದಾನೆ. ಮನಸ್ಥೈರ್ಯ ಇರೋದ್ರಿಂದ ಶುಭ ಕಾರ್ಯಗಳನ್ನು ಮಾಡೋದ್ರಿಂದ ಬಚಾವು. ಗುರುವಿನ ಅನುಗ್ರಹ ಬೇಕು. ಸಿಂಹರಾಶಿಯವರು ವಿದ್ಯಾರ್ಥಿಗಳು ಸ್ವಲ್ಪ 50-50 ಅಂದರೆ ಪರವಾಗಿಲ್ಲ, ಒಂದಷ್ಟು ಶುಭವನ್ನು ತರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಕುಜ ಬುಧನೊಟ್ಟಿಗೆ ಇದ್ದರಿಂದ ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದಿದೆ. ಹಾಗೆ ಸಪ್ತಮ ಸ್ಥಾನದಲ್ಲಿ ರಾಹು, ಫ್ಲಕ್ಚುಯೇಟಿಂಗ್ ಇನ್ ಜಾಬ್, ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು. ಏನರಲ್ಲಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಆದಾಯ, ಸ್ವಲ್ಪ ಕಡಿಮೆ ಆದಾಯ ಆಗ್ತದೆ. ಈಗ 12ರ ಸ್ಥಾನ 5-8 ಸಾಲ ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟವಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ನಾನು ಮೊದಲೇ ಎಚ್ಚರಿಸ್ತಾ ಇದ್ದೀನಿ. ಸಿಂಹರಾಶಿಯವರು ಸ್ವಲ್ಪ ಜಾಗರೂಕರಾದರೆ ನಿಮಗೆ ಒಳಿತು ಸಾಧ್ಯತೆ ಬರ್ತದೆ. ಇಲ್ಲಾಂದರೆ ಸ್ವಲ್ಪ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಸಾಧ್ಯವಾದಷ್ಟು ರಾಯರ ಅನುಗ್ರಹವನ್ನು ಬೇಡಿಕೊಳ್ಳಿ. ರಾಯನ ಒಂದು ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು, ಗುರುವಿನ ಮಂತ್ರಗಳನ್ನು ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಚಾಂಟ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ಸುಧಾವಕಾಶ, ಖಂಡಿತ ಸುಧಾವಕಾಶ. ಲಗ್ನದಲ್ಲಿ ಶುಕ್ರ, ಅವಕಾಶಗಳು. ಭಾಗ್ಯಾಧಿಪತಿ ಲಗ್ನದಲ್ಲಿ ನೀಚನಾದರೂ ಸಹಿತ ಒಂದು ಪೊಟೆನ್ಷಿಯಾಲಿಟಿ ಇರ್ತದೆ. ಕನ್ಯಾ ರಾಶಿ ಸಾಧ್ಯವಾದಷ್ಟು ಸಹಿತ ನೋಡಿ, ನಷ್ಟಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ಗುರು ಏಕಾದಶ ಭಾವದಲ್ಲಿ. ಅಫ್ಕೋರ್ಸ್ ಕನ್ಯಾ ರಾಶಿಯವರಿಗೆ ಒಂದು ಉತ್ತಮ ಕಾಲ, ಉತ್ತಮ ವಾರವನ್ನು ಪರಿಣಾಮವನ್ನು ಕೊಡುತ್ತದೆ.
ಜೊತೆಗೆ ಎಲ್ಲ ಥರದ ಲಾಭಗಳು ಸಿಗ್ತಕ್ಕಂಥದ್ದಿರುತ್ತೆ. ಪ್ರಯತ್ನದಿಂದ ಗೆಲುವು. ಕುಜ ತೃತೀಯ ಭಾವ, ಕೇವಲ ಪ್ರಯತ್ನವನ್ನು ಪಟ್ಟರೆ ಸಾಕು, ನಿಮ್ಮ ವ್ಯಾಪಾರ ವಹಿವಾಟುಗಳು ಮತ್ತೊಂದು ಎಲ್ಲ ಶುಭವನ್ನು ತರ್ತಕ್ಕಂಥದ್ದಿರ್ತದೆ. ಕನ್ಯಾ ರಾಶಿ 6ರ ಸ್ಥಾನ ರಾಹು ಇದ್ದಾನೆ. ಆರೋಗ್ಯದ ವಿಚಾರವಾಗಿ ಸ್ವಲ್ಪ ನೋಡ್ಕೋಬೇಕಾಗಿರ್ತಕ್ಕಂಥ, ಯಾಕೆಂದರೆ ಪಂಚಮಾಧಿಪತಿ ಸಪ್ತಮ ರಾಹು 6ರ ಸ್ಥಾನದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ತದೆ. ಗಾಳಿಯ ಅಂದರೆ ಆದಷ್ಟು AC ಯೂಸ್ ಮಾಡೋದನ್ನು ಕನ್ಯಾ ರಾಶಿಯವರು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಇಲ್ಲಾಂದರೆ ಸ್ವಲ್ಪ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕನ್ಯಾ ರಾಶಿಯ ವಾರದ ಫಲವನ್ನು ನೋಡಿದ್ರೆ ಖಂಡಿತವಾಗಿ ಶುಭದ ಕಾಲ. ಒಂದು ರೀತಿಯಾಗಿ ವ್ಯಾಪಾರ ವಹಿವಾಟುಗಳು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥವೆಲ್ಲ ಶುಭವನ್ನು ಕೊಡುತ್ತೆ. ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ. ತುಲಾರಾಶಿಯವರಿಗೆ 11ರ ಅಧಿಪತಿ ನೀಚನಾಗಿ ಲಗ್ನದಲ್ಲಿದ್ದಾನೆ. ಚಂದ್ರ ಸಹಿತವಾಗಿ ಕೂತಿರ್ತಕ್ಕಂಥ ಕುಜ ಕೂಡ ಬದಲಾವಣೆಯನ್ನು ತಗೊಳ್ತಾ ಇದ್ದಾನೆ. ಸ್ವಲ್ಪ ಮಟ್ಟಿಗೆ ವ್ಯಾವಹಾರಿಕವಾಗಿ ಒಂದಷ್ಟು ಶುಭದ ಕಾಲ ಪ್ರಾರಂಭವಾಗ್ತಕ್ಕಂಥದ್ದು ಸನ್ನಿಹಿತವಾಗಿದೆ ನೋಡಿ. ತುಲಾರಾಶಿಯವರಿಗೆ ಗುರುವಿನ ಅನುಗ್ರಹ ಇತ್ತು. 9ರ ದೃಷ್ಟಿ ಗುರುವಿನ ಅನುಗ್ರಹ ನಿಮ್ಮ ಮೇಲಿತ್ತು. ಆದರೂ ಕೆಲಸ ಆಗ್ತಿರಲಿಲ್ಲ, ಹೌದಲ್ವೋ? ಬಟ್ ತುಲಾರಾಶಿ ಈಗ ಸ್ವಲ್ಪ ಮಟ್ಟಿಗೆ ಅವಕಾಶಗಳು ಪ್ರಾರಂಭವಾಗ್ತದೆ. ತಮ್ಮ ಪ್ರಯತ್ನಗಳು, ಲಾಭಕ್ಕೆ ಪ್ರಯತ್ನ ಅನುಕೂಲವನ್ನು ಕೊಡುತ್ತೆ. ಸ್ವಲ್ಪ ತಡೆ ಹಿಡಿರ್ತಕ್ಕಂಥ ಬಿಸ್ನೆಸ್ಸು ಸ್ವಲ್ಪ ರನ್ ಆಗ್ತಕ್ಕಂಥ ಅವಕಾಶಗಳು ನಿರ್ಮಾಣವಾಗ್ತದೆ. ಬಟ್ ಶುಕ್ರನ ಶಾಂತಿ ಅಗತ್ಯವಾಗಿ ತುಲಾರಾಶಿಯವರು ಮಾಡಿಕೊಳ್ಳಿ. ದುರ್ಗಾ ದೇವಸ್ಥಾನ ಭೇಟಿ ಮಾಡ್ತಕ್ಕಂಥದ್ದು, ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕ್ತಕ್ಕಂಥದ್ದು, ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಇದು ಭಾಳ ಮುಖ್ಯವಾಗಿ ತುಲಾರಾಶಿಯವರಿಗೆ ಗೋಚರಿಸ್ತದೆ. ಯಾರು ತುಲಾರಾಶಿಯಲ್ಲಿದ್ದೀರೋ ನೋಡಿ, ಖಂಡಿತ ಅಷ್ಟಾಧಿಪತಿ 2ರ ಅಧಿಪತಿ ಜೊತೆಲಿದ್ದಾರೆ. ಸ್ವಲ್ಪ ದುಡುಕಿನ ನಿರ್ಧಾರಗಳನ್ನು ತಗೋಬೇಡಿ. ಸರಿಯಾಗಿ ಆಲೋಚನೆ ಮಾಡಿದ್ರೆ ಬಿಸ್ನೆಸ್ ಕ್ಲಿಕ್ ಆಗಿಬಿಡ್ತದೆ. ಈಗ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತದೆ. ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ, ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯ. ಇದು ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಗೋಚರ ಆಗ್ತದೆ. ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ವ್ಯಾಪಾರಸ್ಥರಿಗೆ ವೈವಾಹಿಕ ಜೀವನ ಸ್ವಲ್ಪ ಡಿಫಾಲ್ಟ್ಸ್ ಇರ್ತಕ್ಕಂಥದ್ದು ಇರ್ತದೆ. ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ರಾಹುವಿನ ತತ್ವದಿಂದ ಬರ್ತದೆ. ಅದನ್ನು ಸರಿಯಾಗಿ ನೋಡ್ಕೋಬೇಕು ತಾವು. ಇಲ್ಲಾಂದರೆ ಸ್ವಲ್ಪ ಅದರ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ತುಲಾರಾಶಿಯವರು ನೋಡಿ, ಕಷ್ಟಪಟ್ಟರೆ ಮಾತ್ರ ಸುಖವನ್ನು ಕೊಡ್ತಕ್ಕಂಥದ್ದಿರೋದ್ರಿಂದ ಸಾಧ್ಯವಾದಷ್ಟು ತುಲಾರಾಶಿಯವರು ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಿ, ಶುಭವಾಗ್ತದೆ. ವೃಶ್ಚಿಕ ರಾಶಿಯ ಫಲಾನುಫಲಗಳು ನೋಡಿ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವರು ಲಗ್ನಕ್ಕೆ ಒಂದು ಕುಜನ ಅನುಗ್ರಹವಾಗ್ತದೆ. ಒಂದು ಬಲ ಬರ್ತದೆ, ನಷ್ಟ ಕಡಿಮೆ ಆಗ್ತದೆ, ವ್ಯಾಪಾರದಲ್ಲಿ ಲಾಭ ಸಿಗ್ತದೆ, ಇದ್ದಕ್ಕಿದ್ದ ಹಾಗೆ ಹಣ ಬರ್ತದೆ. ಇದು ಅಷ್ಟೇ ಸತ್ಯ. ವೃಶ್ಚಿಕ ರಾಶಿ ಆರೋಗ್ಯದ ವ್ಯತ್ಯಾಸಗಳು, ನಷ್ಟದ ವ್ಯತ್ಯಾಸಗಳಿರ್ತವೆ. ಶತ್ರುಬಾಧೆ ಇತ್ತು ಅಂತಕ್ಕಂಥವ್ರು, ಆ ಭಯದ ಬಾಧೆ ಇರ್ತಕ್ಕಂಥವ್ರು ಲಗ್ನದಲ್ಲೇ ಕುಜನಿದ್ದಾನೆ, ಏನು ಮಾಡೋಕ್ಕೂ ರೆಡಿ ಆಗ್ತದೆ, ಸಮಸ್ಯೆ ಆಗ್ತದೆ. ಯಾಕೆಂದರೆ ಕುಜ ನೋಡಿ ಚಂದ್ರ ಸಹಿತವಾಗಿ ವೃಶ್ಚಿಕ, ಹಾಗೆ ಧನುರ್, ಹಾಗೆ ಮಕರ, ಹಾಗೆ ಕುಂಭದಲ್ಲಿ ಅದು ಹೋಗ್ತಕ್ಕಂಥದ್ದಿರುತ್ತೆ. ವೃಶ್ಚಿಕ ರಾಶಿ ಏನಪ್ಪ ಅಂದರೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳಿ. ವೃಶ್ಚಿಕ ರಾಶಿಯವರು 10ರಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಕೆಲಸ ಕಾರ್ಯಗಳು ಭಂಗವನ್ನು ತರ್ತದೆ. ಸ್ವಲ್ಪ ಅಥಾರಿಟೀಸ್ ಅವರು ನಿಮ್ಮನ್ನು ಕೆಲವೊಂದು ಅಥಾರಿಟಿಲಿದ್ದರೆ ಲೂಸ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ. ಅಂದರೆ ಅರ್ಥಾತ್ ಅದು ಬೇಡ, ನಿಮ್ಗೆ ಯಾಕೋ ಸೆಟ್ ಆಗ್ತಿಲ್ಲ, ನೀವೇನೋ ಒಂದು ಪ್ರಾಬ್ಲಮ್ ಮಾಡ್ತಿದ್ದೀರಾ, ಆ ಅಥಾರಿಟಿ ಸ್ವಲ್ಪ ಅಳಗಾಡ್ತಕ್ಕಂಥ ಸನ್ನಿವೇಶಗಳು ಕಾಣ್ತದೆ. ನಷ್ಟಾಧಿಪತಿ ಲಾಭ, ಕಷ್ಟಪಟ್ಟು ಲಾಭವನ್ನು ಪಡಿತೀರಿ. ಅದು ನಿಮ್ಮ ಶಕ್ತಿಯುತವಾಗಿರತಕ್ಕಂಥ ನಡೆನುಡಿಗಳಿಂದ. ಅಫ್ಕೋರ್ಸ್ ವೃಶ್ಚಿಕ ರಾಶಿಯವರಿಗೆ ಗುರುವಿನ ಅನುಗ್ರಹವಾಗಿದೆ. ಹಾಗಾಗಿ ಗುರುವಿನ ನಾಮಸ್ಮರಣೆ, ಗುರುವಿನ ಒಂದು ಸನ್ನಿಧಾನಗಳು, ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ. ಸಾಧ್ಯವಾದರೆ ಭಾನುವಾರಗಳನ್ನು ಚಪಾತಿಯನ್ನು ಪ್ರಧಾನವಾಗಿ ಕೊಡಿ. ಶಿವನ ಅಷ್ಟೋತ್ತರಗಳು ಅಥವಾ ಗುರುವಿನ ಅಷ್ಟೋತ್ತರಗಳನ್ನು ಪಾರಾಯಣ ಮಾಡಿ, ಶುಭವಾಗ್ತದೆ. ನೋಡಿ, ಧನುರಾಶಿಯವರಿಗೆ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಹೋಗಿದ್ದಾನೆ. ನಾನು ಧನುರಾಶಿಯವರಿಗೆ ಪದೇ ಪದೇ ಹೇಳ್ತಕ್ಕಂಥದ್ದು, ಅನ್ನೆಸಸರಿಯಾಗಿ ತಾವು ಕೋಪಗೊಂಡು ಕಾರ್ಯಗಳನ್ನು ನಷ್ಟ ಮಾಡ್ಕೋಬೇಡಿ. ಅಷ್ಟಮ ಸ್ಥಾನ
ಉಚ್ಚನಾಗಿದ್ದಾನೆ. ತಂದೆಯ ಆಸ್ತಿ ವಿಭಾಗ ಮತ್ತೊಂದರಲ್ಲಿ ಸ್ವಲ್ಪ ಏಳಿಗೆ ಸಿಗ್ತದೆ. ಆದರೆ ಅಷ್ಟಮ ಸ್ಥಾನ ನಾಟ್ ಅಟ್ ಆಲ್ ಗುಡ್. ನಿಮ್ಮಿಂದಲೇ ಆ ಕಾರ್ಯಗಳು ಸ್ಥಗಿತವಾಗ್ತದೆ. ಅದನ್ನು ಸರಿಯಾಗಿ ನೋಡ್ಕೋಬೇಕು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟಪಟ್ಟು ಓದಿದ್ರೆ ಧನುರಾಶಿಯವರಿಗೆ ಫಲಪ್ರಾಪ್ತಿ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. ಸೂರ್ಯ 11ರ ಸ್ಥಾನದಲ್ಲಿದ್ದಾನೆ, 9ರ ಅಧಿಪತಿ. 11ರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಸಹಿತವಾಗಿ ದಶಮ ಸ್ಥಾನದಲ್ಲಿದ್ದಾನೆ. ದಶಮಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಸ್ವಸ್ಥಾನಕ್ಕೆ ಕುಜ ಬಂದಿದ್ದಾನೆ. ನೋಡಿ, ಎಲ್ಲ ವಿಚಾರಗಳನ್ನು ಪರಾಮರ್ಶೆಯನ್ನು ಮಾಡಿದಾಗ ಧನುರಾಶಿಯವ್ರಿಗೆ ಫಿನಾನ್ಷಿಯಲ್ ಕ್ರೈಟೀರಿಯಾ ಬರತಕ್ಕಂಥ ಸಾಧ್ಯತೆ ಬರ್ತದೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು, ನಷ್ಟನೂ ಬರ್ತದೆ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು. ಧನುರಾಶಿಯವರು ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಕಾಣ್ತದೆ, ಅಥವಾ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರ್ತದೆ. ಹಾಗೆಯೇ ಸಂಗಾತಿಯ ಒಂದು ಹುದ್ದೆಯಲ್ಲಿ ಸ್ವಲ್ಪ ಬದಲಾವಣೆ ಅಥವಾ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಗೋಚಾರದಲ್ಲಿದೆ. ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಯಾರು ಧನುರಾಶಿಯಲ್ಲಿದ್ದೀರೋ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ತೊಗರಿ ಬೇಳೆ ದಾನ ಕೊಡ್ತಕ್ಕಂಥದ್ದು, ಹಾಗೆ ಸಾಧ್ಯವಾದರೆ ಹೆಸರು ಕಾಳನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಓಂ ಲಕ್ಷ್ಮೀ ನರಸಿಂಹೋ ತವದಾಸೋಹಂ, ಈ ಮಂತ್ರವನ್ನು ಖಂಡಿತವಾಗಿ ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಓಂ ನಮೋ ಲಕ್ಷ್ಮೀ ನರಸಿಂಹೋ ತವದಾಸೋಹಂ, ಈ ಮಂತ್ರವನ್ನು ಪ್ರತಿ ದಿವಸ 108 ಹೇಳಿ. ಖಂಡಿತವಾಗಿ ಶುಭವಾಗ್ತದೆ. ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ನೋಡಿ. ಮಕರ ರಾಶಿಯವ್ರಿಗೆ ವಾರದ ಮೊದಲ ಭಾಗ ಸ್ವಲ್ಪ ಸುಲಲಿತವಾಗಿ ಶುಭವನ್ನು ತರುತ್ತೆ. ಹಾಗೆ ಮಧ್ಯಭಾಗನೂ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರುತ್ತೆ. ಸ್ವಲ್ಪ ಮಟ್ಟಿಗೆ ಮಧ್ಯಭಾಗದಿಂದ ಕೊನೆಯ ಭಾಗ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ. ತದನಂತರ ಸರಿಯಾಗ್ತದೆ. ಇದೇ ಥರ ಇರ್ತದೆ. ಯಾವ ರೀತಿ ನೋಡಿ, ಸ್ವಸ್ಥಾನದಲ್ಲಿ ಲಾಭಾಧಿಪತಿ ಲಾಭಕ್ಕೆ ಬರ್ತಾರೆ ಮಕರ ರಾಶಿಯವ್ರಿಗೆ. 9ರ ಅಧಿಪತಿ ಲಾಭದಲ್ಲಿದ್ದಾನೆ. ಅಷ್ಟಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ. ಭಾಗ್ಯಸ್ಥಾನದಲ್ಲಿ ಶುಕ್ರ ನೀಚನಾಗಿದ್ದಾನೆ. 2ರ ಸ್ಥಾನ ರಾಹು. ತೃತೀಯಾತ್ ಭಾವ ಲಗ್ನಾಧಿಪತಿ ಶನಿ. ಪ್ರಯತ್ನದ ಮೇರೆಗೆ ಲಾಭ, ಹೆಸರು, ಕೀರ್ತಿ, ಪ್ರತಿಷ್ಠೆ ಇವೆಲ್ಲ ಲಭ್ಯ ಆಗ್ತದೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ. ಕನ್ಯಾ ಅಂದರೆ ಕಂಕಣ ಯೋಗದ ಭಾಗ್ಯ ಲಭ್ಯ ಆಗ್ತದೆ. ಖಂಡಿತವಾಗಿ ಇದೊಂದು ಸುಧಾವಕಾಶ ಮಕರ ರಾಶಿಯವ್ರಿಗೆ. ತಂದೆಯೊಟ್ಟಿಗೆ ಮನಸ್ತಾಪಗಳಿತ್ತು, ಕಾಂಪ್ರಮೈಸ್ ಆಗ್ತಕ್ಕಂಥ ಅವಕಾಶ. ಸರ್ಕಾರಿ ಕೆಲಸದಲ್ಲಿ ಸರ್ಕಾರಿ ತಗಾದೆಗಳಿದ್ವು, ಸರ್ಕಾರಿ ಕೆಲಸದಲ್ಲಿ ಸಮಸ್ಯೆ ಇತ್ತು. ಇದೊಂದು ಸುವರ್ಣ ಅವಕಾಶ ಮಕರ ರಾಶಿಯವ್ರಿಗೆ. ಸರಿ ಮಾಡ್ಕೊಂಬಿಡಿ, ಒಳ್ಳೆಯದಾಗುತ್ತೆ. ಖಂಡಿತ ಚೆನ್ನಾಗಿದೆ. ಸಾಧ್ಯವಾದಷ್ಟು ನೀವು ಮಕರ ರಾಶಿಯಲ್ಲಿರ್ತಕ್ಕಂಥವರು ಶಿವನ ಅನುಗ್ರಹವನ್ನು ತಗೊಳ್ಳಿ, ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಕುಂಭರಾಶಿ ಈ ವಾರದ ಫಲಾಫಲ ನೋಡಿ. ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಶುಕ್ರ ಅಷ್ಟಮ ಸ್ಥಾನದಲ್ಲಿ ನೀಚನಾಗಿದ್ದಾನೆ. 9ರ ಸ್ಥಾನದಲ್ಲಿ ಸೂರ್ಯ. ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ಕುಜ ಮತ್ತು ಬುಧ. ನೋಡಿ, 5ರ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ. ಅಷ್ಟಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ. ನೀವು ಎಷ್ಟು ಬುದ್ಧಿವಂತಿಕೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೋ ನಿಮ್ಮ ಅಭಿವೃದ್ಧಿ ಪ್ರಾಪ್ತಿ ಆಗ್ತಕ್ಕಂಥದ್ದು, ಹೆಸರು ಕೀರ್ತಿ ಪ್ರತಿಷ್ಠೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ. ತೃತೀಯಾಧಿಪತಿ ದಶಮ ಸ್ಥಾನ. ಖಂಡಿತವಾಗಿ ಕುಂಭರಾಶಿಯವರಿಗೆ ಒಂದು ಸದಾವಕಾಶ ಇರತಕ್ಕಂಥ ಸಮಯ. ಈ ಕಾಲವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಗುರುವಿನ ಬಲವಿಲ್ಲ, 6ರ ಸ್ಥಾನ ಆದರೂ ಕೂಡ ನೀವು ಕೆಲಸ ಮಾಡಿರ್ತಕ್ಕಂಥದ್ದು ಉತ್ಕೃಷ್ಟತೆ ಬರುತ್ತೆ. ಶತ್ರು ಬಾಧ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಕುಂಭರಾಶಿಯವರು ಗೆಲುವನ್ನು ಸಾಧಿಸ್ತಕ್ಕಂಥ ಸಮಯ. ಸೋಂಬೇರಿತನ ಬಿಟ್ಟು ಕಾರ್ಯಪ್ರವೃತ್ತರಾಗಿ, ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಟೈಮ್. 100% ಒಳ್ಳೆ ಟೈಮ್ ಆಗ್ತದೆ ಕುಂಭರಾಶಿಯವರಿಗೆ. ರಾಹು ಲಗ್ನದಲ್ಲಿದ್ದಾನೆ. ಏನಾಗ್ತದೆ, ನೀವು ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ದುರ್ಗಾ ಅಷ್ಟೋತ್ರ, ದುರ್ಗಾ ನಾಮಾವಳಿಗಳನ್ನು ಪಠನೆ ಮಾಡಿ. ಖಂಡಿತವಾಗಿ ಶುಭದ ಕಾಲ ಪ್ರಾರಂಭ ಆಗ್ತದೆ. ಕುಂಭರಾಶಿಯವರಿಗೆ ಒಳ್ಳೆಯ ಕಾಲ ಬರ್ತದೆ. ಹಾಗೆ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯ ವಿಚಾರಕ್ಕೆ ಬಂದಾಗ ಚಂದ್ರ 9, 10, 11, 12ರ ಸ್ಥಾನಕ್ಕೆ ಬರುತ್ತೆ. ಕೊನೆಯಲ್ಲಿ ಸ್ವಲ್ಪ ಸಮಸ್ಯೆ ಅಥವಾ ಒಂಟಿತನ ಕಾಡ್ಬೋದು. ಆದರೂ ಕೂಡ ಮೀನರಾಶಿಯವ್ರಿಗೆ ತೃತೀಯ ಹಾಗೆ 3 ಮತ್ತು 8ರ ಅಧಿಪತಿ 7ರ ಸ್ಥಾನ ಅವಕಾಶಗಳು ಕೊಡ್ತಕ್ಕಂಥದ್ದು, ನೀಚಭಂಗವಾಗಿ ಕೊಡ್ತಕ್ಕಂಥದ್ದು ಶುಕ್ರ. ಗುರುವಿನ ಅನುಗ್ರಹವಿದೆ. ಪ್ರೀತಿಸಿದವ್ರನ್ನ ಒರೆಸ್ತಕ್ಕಂಥ ಕಾಲ ಸಹಿತವಾಗಿ.
ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ, ಸಪ್ತಮಾಧಿಪತಿ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇದೊಂದು ಅವಕಾಶಗಳು ಖಂಡಿತ ಮೀನರಾಶಿಯವರೆಗೂ ಸದುಪಯೋಗ ಮಾಡಿಕೊಳ್ಳಿ. 2ರ ಅಧಿಪತಿ 9ರ ಸ್ಥಾನ, ಹಣಕಾಸು ವಹಿವಾಟುಗಳು, ಕುಟುಂಬ ಎಲ್ಲದರಲ್ಲೂ ಒಂದು ಸಂಧಾನತೆ ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಕೊನೆಯ ಭಾಗದಲ್ಲಿ ರಾಹು ಶಾಂತಿ ಅಗತ್ಯವಾಗಿ ಕರಿ ಉದ್ದಿನ ಕಾಳನ್ನು ದಾನ ಮಾಡಿ, ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಒಂದು ಶುಭದ ಪರ್ವವಾಗ್ತದೆ. ಯಾರಿಗೆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮೀನರಾಶಿಯವರು ಮಾಡ್ತಾರೋ ಶುಭ ಕಾಲ. ಮಕ್ಕಳ ವಿಚಾರದಲ್ಲಿ, ಪುತ್ರ ಸಂತಾನದ ವಿಚಾರದಲ್ಲಿ ಶುಭತ್ವ ತುಂಬ ಜಾಸ್ತಿ ಇದೆ ಮೀನರಾಶಿಯವ್ರಿಗೂ ಸಹಿತ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೆದರೂ ಕೂಡ ನಷ್ಟವನ್ನು ತರಲಾರತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ನಾನು ಹೇಳಿದಾಗೆ ದುರ್ಗಾ ಅಷ್ಟೋತ್ತರ, ದುರ್ಗಾ ಮಂತ್ರಗಳು ಇವೆಲ್ಲ ಪಠಣೆಯನ್ನು ಮಾಡಿ, ಗುರು ಸಾನ್ನಿಧ್ಯವನ್ನು ಭೇಟಿ ಮಾಡಿ, ಶುಭವಾಗ್ತದೆ. ಇಷ್ಟು ದ್ವಾದಶ ರಾಶಿಗಳ ವಾರದ ಫಲ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.